ಹಲೋ ನಮಸ್ಕಾರ, ನಾನು ನಿಮ್ಮ ಶೈನಿ ಪುತ್ರನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ಕುಲವಾಗಿರುವೆ, ಜನ್ಮದನು ಕನ್ನಡ ಕುಲವಾಗಿರುವೆ. ಗೈಸ್ ವ್ಲಾಗ್ ಇವತ್ತು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿತ್ತ ನಡಿ ಹೇಳ್ರೆ, ಮೇಘನ್ ರೂಮಿಂದ ಸ್ಟಾರ್ಟ್ ಮಾಡ್ತಿತ್ತ. ಇವತ್ತು ನಾವು ಮೂವಿ ಹೋಗೋ ಪ್ಲಾನ್ ಮಾಡಿತ್ತು. ಯಾವ ಮೂವಿ ನಡೆಯಲ್ಲ ನಿಮ್ಗೆ ಗೊತ್ತಿರಬಹುದು, ಫೇಮಸ್ ಯಾವುದು ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಆ ಮೂವಿ ಹೋಗಿತ್ತು. ಟೈಮ್ ಆಲ್ರೆಡಿ ಎಷ್ಟು ಗಂಟೆ ಆಯ್ತು? 6:33 ಆಯ್ತು. ಮತ್ತೊಂದು ಬ್ಲಾಗರ್ ಇದ್ದ ನಮ್ಮ ಜೊತೆ, ಕುಂದಾಪುರದ ಫೇಮಸ್ ಬ್ಲಾಗರ್ ಫವಾಜ್ ಅನ್ಫಿಲ್ಟರ್. ಮಾಡುದಿಲ್ಲ ಸ್ಕ್ರಿಪ್ಟೆಡ್ ಬ್ಲಾಗ್ಸ್. ಇವತ್ತು ಯಾರೆಲ್ಲ ನಮ್ ಜೊತೆಗಿದ್ರ ಅಂದ್ರೆ ಫವಾಜ್ ಇವ್ನ ಹೆಂಗ ನೋಡ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಅಂಡ್ ನಮ್ಮ ಬ್ರದರ್ ಮುನ್ನಣ್ಣ, ಅದಾದ್ಮೇಲೆ ಮೇಘ. ಇವ್ನು ಜಸ್ಟ್ ಈಗ ಫ್ರೆಶ್ ಆಗಿ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ಬಂದ. ಸ್ವಲ್ಪ ಮುಖ ತೋರ್ಸ್ಗಡ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಹರ್ಷ ನಾಯ್ಕ್. ಇಲ್ಲಿ ಕಾಣಿ ಗಾಯ್ಸ್, ಇವನು ಗುಚ್ಚಿದ್ದು ಎಂತ ಹೈಕಣಿದ ಸನ್ ಗ್ಲಾಸಸ್ ಎಲ್ಲ ಹೈಕಣಿದ. ನಂಗೆ ಇದು ಯಾವ್ದು ರಕ್ಷಾಬಂಧನ್ ಗಿಫ್ಟ್ ಅಂತ. ಆಲ್ರೆಡಿ ಈಗ ಎಷ್ಟಾಯ್ತಂದ್ರೆ ಟೈಮ್ ಕರೆಕ್ಟ್ ಟೈಮ್ ತೋರ್ಸ್ ನಂಗೆ. ಟೈಮ್ ಇಷ್ಟು ಗಂಟೆ ಆಯ್ತು. ನಾವೆಲ್ಲ ರೆಡಿ ಹಾಕುದೇ ಈಗ ರೆಡಿ ಆಯ್ತು, ಜಸ್ಟ್ ಈಗ ರೆಡಿ ಆಯ್ತಾ. ಎಂತಕ್ಕೆ ನಾವು ಹೋಗಿಲ್ಲ ಇನ್ನು ಅಂದ್ರೆ, ಕೆಲ ಓನರ್ ಬಂದಿರಿ 1 hourಗೆ ಅಷ್ಟೇ. ಸೊ ಅದಕ್ಕೆ ಅವ್ರು ಬೈತ್ರಲ್ಲ, ಅದಕ್ಕೆ ನಾವು ಇಲ್ಲ ಇತ್ತು. ಇವ್ನ ಕಣಿ ಮಾತಾಡ್ತಿಲ್ಲ, ನನ್ ಮುಂದೆಲ್ಲ ಟುಸ್ಪಟ್ ಹಾಕಿ ಇವ್ನ ಬ್ಲಾಗ್. ಅದಕ್ಕೆ ಗೈಸ್ ಮತ್ತೆಂತಕ್ಕಿಲ್ಲ. ಅವ್ನು ಹೇಳ್ತಿದ್ದ ನಂಗೆ ಲಾಗ್ ಮಾಡು ಬರ್ತಿಲ್ಲ, ನೀನೆ ಎಲ್ಲ ಹೇಳ್ತಿದ್ದ ಲಾಗ್ ಮಾಡು ಬರ್ತಿಲ್ಲ. ಇವ್ನಿ ಮಾತ್ರ ಇವ್ನ್ ಯಾವ ತರ ಲಾಗ್ ಅಂದ್ರೆ ಸ್ಕ್ರಿಪ್ಟೆಡ್. ನೀನ್ ಈ ತರ ಮಾಡು, ಆ ತರ ಮಾಡು, ಆ ತರ ಲಾಗ್ಸ್. ನಮ್ದು ಆ ತರ ಇಲ್ಲ. ಇವನ್ ಅನ್ಫಿಲ್ಟರ್ ಅಲ್ಲ, ನನ್ನ ಅನ್ಫಿಲ್ಟರ್. ಸ್ಕ್ರಿಪ್ಟೆಡ್ ಅಲ್ಲ, ಸ್ಕ್ರಿಪ್ಟೆಡ್ ನೀನೆ. ಇವನೇ ಹೇಳಿಕೊಟ್ಟದ್ ನಂಗೆ ಸ್ಕ್ರಿಪ್ಟೆಡ್ ಲಾಗ್ ಮಾಡ್ಕ, ಹಂಗೆ ಹಿಂಗೆ ನಡಿ. ಮತ್ತೆ ಇವನ್ ಗಾಯ್ಸ್, ಇವನ್ ಕುಂದಾಪುರದನ ಆರು ಗಾಯ್ಸ್, ಇವಂದು ಬೆಂಗಳೂರು ಕನ್ನಡದ ಲಾಗ್ಸ್. ಇವನ್ ಯಪ್ಪಾ, ಅದು ಮಧ್ಯ ಕುಂದಾಪುರ ಕನ್ನಡ ಲಾಗ್ಸ್ ಮರ್ಯಾದೆ ತೆಗಿತ ಕುಂದಾಪುರ ಕನ್ನಡದ. ಇವನು ಕಮೆಂಟ್ ಅಲ್ಲೆಲ್ಲ ಹೇಳಿ. ಮತ್ತೆ ನೀನೆಂತಕ್ಕೆ ಕುಂದಾಪುರ ಕನ್ನಡದಲ್ಲಿ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಅಲ್ಲೇ ಲಾಗ್ಸ್ ಮಾಡ್ತಿದ್ದೆ? ನಿನ್ನಿಷ್ಟ. ಓ ಮೈ ಗಾಡ್, ರಿಯಲಿ? ಏಳೇಳು ಜನ್ಮದಲು ಕನ್ನಡ ಕುಲವಾಗಿರುವೆ. ಆಡ್ಸಿ ಅಂತ ಉಳ್ಸಿ ಬೆಳೆಸಕ್ ಕುಂದಾಪುರಲ್ಲೇ ಮಾತಾಡುದಿಲ್ಲ. ಬೆಂಗಳೂರಲ್ಲಿ ಬಂದ್ರು ಎಲ್ಲ ಔಟ್ ಆಫ್ ಕಂಟ್ರಿ ಅವರು, ನಾವು ನಮ್ಮ ಭಾಷೆ ಬಿಟ್ಕೊಡುದಿಲ್ಲ. ಮಾತಾಡೇ ಆಡುದು, ಬೇರೆಯವ್ರಿಗೆ ಕಲ್ಸಿಯೇ ಕಲ್ಸೋದು. ಸೂಪರ್ ಇಲ್ಲ ಅಣ್ಣ, ಹಾಯ್ ಮಾಡು. ಅಣ್ಣ ಬಂದ ನನಗೆ ಈ ಸಲ ನಂಗೆ ತುಂಬಾ ದೊಡ್ಡ ಗಿಫ್ಟ್ ಇತ್ತು. ಇವನು ನೀ ಯಾವ ಬ್ರ್ಯಾಂಡ್ ಇದೆ, ಯಾವ ಬ್ರ್ಯಾಂಡ್ ಕೊಡುತ್ತೆ? ಬೇಡ, ಅಡಿಡಾಸ್ ಶೂ ಕೊಡ್ಡಿ ಸಾಕು. ಅಣ್ಣ ನೀ ಯಾವ್ದು, ನೀ ಯಾವ ಶೂ ಕೊಡ್ತೆ? ಫುಲ್ ಶೂ ಬೇಡ, ನಂಗೊಂದು 2 ಲಕ್ಷದ ಚೈನ್ ಕೊಡ್ಸು. ಓಕೆ ಎಂಬ ಕಾರು ಎಂತ ಹಲೋ ಅಂಬ್ರ ಗಾಯ್ಸ್, ಹಲೋ ಅಂಬ್ರ. ರೀಚ್ ಆತಿಲ್ಲ ಬಿಡ್ಕಾಲ್ ಅಡಿಲಮ್ರಾ. ಕಾಣಿ ಗಾಯ್ಸ್, ಅಡಿಡಾಸ್ ಶೂ ಮತ್ತೆ ಚೈನ್, ಗೋಲ್ಡ್ ಚೈನ್. ಅದಾದ್ಮೇಲೆ ಹರ್ಷ ಬ್ಯಾಡ್ದ, ನಂಗೆ XUV ಕೊಡ್ಸು. ಹಾ ಡನ್ನಾ, ಡೀಲ್ ಗಾಯ್ಸ್. ಅವರೆಲ್ಲ ಕೊಡ್ಸಿ ಯಾರು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಹಬ್ಬದಲ್ಲಿ ಮಾತ್ರನಾ? ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೇ? ಹಬ್ಬದಲ್ಲಿ ಮಾತ್ರ ಅಂತೆ ಗಾಯ್ಸ್, ಹಬ್ಬದಲ್ಲಿ ಮಾತ್ರ. ಹಾ, ಸ್ಟೈಲ್ ಗೈಸ್, ಸ್ಟೈಲ್. ಎಂತ ಗೊತ್ತಿತ್ತಾ, ಮತ್ತೆ ಅವರೆಲ್ಲ ಕೊಡ್ಸಿ ಆದ್ಮೇಲೆ ಎಂತೆಲ್ಲ ಕೊಡ್ಸ್ತಾರೆ ಕಾಣಿ ರಕ್ಷಾಬಂಧನ, ಅದೆಲ್ಲ ಲಾಗ್ ಮಾಡಿ ಹಾಕ್ತೆ. ಅವನ ಚೈನ್, ಆಮೇಲೆ ಇವನು ಕಾರ್, ಅದಾದ್ಮೇಲೆ ಇವನು ಶೂ ಕೊಡ್ಸಿ ಆದ್ಮೇಲೆ ಲಾಗ್ ಮಾಡಿ ಹಾಕ್ತೆ. ನಾವು ಕೊಡ್ಸಿಲ್ಲ ಅಂದ್ರೂ ಲಾಗ್ ಮಾಡಿ ಹಾಕ್ತೆ. ಮರ್ಯಾದೆ ತೆಗಿತೆ ಇವರದ್ದೆಲ್ಲ ಅಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮಗೆಲ್ಲ ಗೊತ್ತಾಗೋಯ್ತು. ಅಯ್ಯೋ ಇಲ್ಲ ಗೈಸ್, ಅವರಿಗೆಲ್ಲ ಮರ್ಯಾದೆ ಇತ್ತು. ನಿಂಗಿಲ್ಲ ಅಲ್ಲ? ಇಲ್ಲ. ದುಬೈ ಶೇಕ್ ಗೈಸ್, ಇವನ್ ದುಬೈ ಶೇಕ್.
ಮತ್ತೆ ಅಮೆರಿಕನ್ ಪ್ರೆಸಿಡೆಂಟ್ ಯಪ್ಪ ಗಡ ನೀನ್ ಲಾಟ್ ಆರ್ಸಂದ್ರೆ ಇವ್ನು ಏರೋಪ್ಲೈನನ್ನೇ ಎಂತ ಸಮುದ್ರದ ಮೇಲೆ ತಕೊಂಡ್ ಹೋಗ್ತಿದ್ಯಲ್ಲ ಗಡ. ಅಂತ ಹೇಳಿದೆ, ನಾನೆಂತದ್ದು ಹೇಳಿಲ್ಲ. ನಾನೇ ದೊಡ್ಡ ಲಾಟ್ ಅಂದ್ರೆ ನನ್ಕಿಂತ ಚಿಕ್ಕ ಲಾಟ್ ನಾ ಲಾಟ ಹೇಳುದಿಲ್ಲ, ಅವನೇ ದೊಡ್ಡ ಲಾಟ. ಹಾ ಗೈಸ್, ನಿಮ್ಗೆ ಮೇಘನ್ ರೂಮಿಗೆ ಟೂರ್ ತೋರಿಸ್ತೆ, ಮೇಘನ್ ರೂಮ್ ಟೂರ್ ಇದೇ ಲಾಗಲ್ಲೆಲ್ಲ ತೋರಿಸಿಬಿಟ್ಟೆ. ಎಂತ ಜಸ್ಟ್ ಇಲ್ಲ, 1 hour ಅಷ್ಟೇ. ನಂಗೀಗ ಕ್ಯಾಮ್ರಾಮ್ಯಾನ್ ಆಗಿ ಫವಾಜ್ ಅಲಿ ಅವರು ಹೆಲ್ಪ್ ಮಾಡ್ತಿದ್ದಾರೆ ತೋರ್ಸಕ್. ಲಾಗ್ ಇದು ವಿಡಿಯೋಗ್ರಾಫರಿಗೆ ಮರ್ಯಾದೆ ಕೊಡು, ತಕೋ. ರೆಸ್ಪೆಕ್ಟ್ ವಿಡಿಯೋಗ್ರಾಫರ್ಸ್. ಎಂಟ್ರೆನ್ಸ್ ಇಂದ ಪಾಪ ತಡಿ ಸ್ಟಾರ್ಟ್ ಮಾಡೋಣ ಗೈಸ್. ಇದು ಎಂಟ್ರೆನ್ಸ್ ಇಂದ ಇದೆಂತ ಡೋರ್, ಅದಾದ್ಮೇಲೆ ಡೋರಿಂದ ಹಿಂಗೆ ಸ್ಟ್ರೈಟ್ ಬಂದ್ರೆ ಇಲ್ಲೊಂದು ರೂಮ್ ಮಾತ್ರ, ಬೆಡ್ ಮಾತ್ರ. ಅದಾದ್ಮೇಲೆ ಹಿಂಗೆ ತಿರ್ಸಿ ಹಿಂಗೆ ಬಂದ್ರೆ ಫುಲ್ ಇಲ್ಲಲ್ಲ ಬಾವುಟ ನೇಟ್ ಹಾಕಿದ್ವಿ. ಸೊ ಇದೆಲ್ಲ ಇಗ್ನೋರ್ ಮಾಡಿ. ಅದಾದ್ಮೇಲೆ ಕರ್ಟನ್, ಹೊಸ ಕರ್ಟನ್. ಇದೊಂದು ಹೊಸ ಕರ್ಟನ್ ಮೊನ್ನೆ ಕಮರ್ಷಿಯಲ್ ಸ್ಟ್ರೀಟಿಂದ ತಗೊಂಡು ಬರ್ಬೇಕು. ಒಂದು 150 ರೂಪಾಯಿ ಐತೇನೋ ಅಷ್ಟೇ. 50 ರೂಪಾಯಿ ಐತೆ. ಗೊತ್ತಲ್ಲ, 150. ಆಮೇಲೆ ಈ ಡೋರಿಂದ ಈ ಕಡೆ ಬಂದ್ರೆ ಈ ಕಡೆ ಬಂದ್ರೆ ಕಿಚನ್. ಫುಲ್ ಕಿಚನ್ ಕಿಚನ್ ಮಾತ್ರ ಫುಲ್ ಕ್ಲೀನ್ ಇತ್ತು ಗೈಸ್. ಕಿಚನ್ ಅಲ್ಲಿ ತುಂಬ ಐಟಮ್ಸ್ ಇದೆ. ಅದೊಂದೇ ಡ್ರೋವರ್ ಓಪನ್ ಮಾಡಿ ತೋರಿಸ್ತು. ಬಾಯ್, ಇದು ಮಿಕ್ಸಿ. ಅದಾದ್ಮೇಲೆ ಬರ್ತಿದ್ದೆ, ಟೆನ್ಷನ್ ಮಾಡಬೇಡ. ಇತ್ತು ಮಗನೇ, ಇದು ಇಲ್ಲಿನ ಸಾರಿ, ಇಲ್ಲಿ ಎಗ್ ತಿಂಗೋ ಐಟಮ್ಸ್ ಎಲ್ಲ ಇತ್ತು. ಇಲ್ಲ ಎಂಥದ್ದು ಪೌಡರ್ಸ್ ಮತ್ತು ಗ್ರೈನ್ಸ್ ಎಲ್ಲ ಇತ್ತಲ್ಲೇ. ಈ ಕಡೆ ಬಂದರೆ ಇದೆಲ್ಲ ಫುಲ್ ಇದ್ದು ಅಷ್ಟೇ, ಎಂಥ ಮಸಾಲ ಐಟಮ್ಸ್. ಅದಾದಮೇಲೆ ಇದು ತಿಕ್ಕುದೆಲ್ಲ ಇತ್ತು, ಸೋಪೆಲ್ಲ ಇತ್ತು ಇಲ್ಲೆಲ್ಲ. ಇಲ್ಲಿ ಬಂದರೆ ಇಷ್ಟೇ ಚಿಕ್ಕದು, ಇಷ್ಟು ಕ್ಯೂಟ್ ಲೋಟ. ಅದಾದಮೇಲೆ ಪ್ಲಾಸ್ಟಿಕ್ ಲೋಟ, ಅದು ಪ್ಲಾಸ್ಟಿಕ್ ಇದೆಲ್ಲ ಸ್ಪೂನ್ಸ್ ಎಲ್ಲ ಇತ್ತು ಗೈಸ್. ಇದು ಹರ್ಷನ್ ವೈಬ್ಸ್. ಹಿಂಗೆ ಬಂದರೆ ಇಲ್ಲೊಂದು ಮಿರರ್ ಇತ್ತು ಗೈಸ್. ಮಿರರ್ ಆದಾದ್ಮೇಲೆ ಒಂದು ಡ್ರೋವರ್ ಇತ್ತು, ಇದು ಫುಲ್ ಡ್ರೆಸ್, ಇಲ್ಲೆಲ್ಲ ಡ್ರೆಸ್ ಇತ್ತು. ಅದಾದ್ಮೇಲೆ ಇಲ್ಲ ಫುಲ್ ವಾಶ್ರೂಮ್ ಗೈಸ್, ಇದೆಲ್ಲ ಫುಲ್ ವಾಶ್ರೂಮ್. ಮತ್ತು ಕಾಲ್ ಬಂದಿತ್ತಾ? ಇಲ್ಲ ಹಿಂಗೆ ಬಂದು ಅದಾದ್ಮೇಲೆ ಮೂವಿಗೆ ಹೊತ್ತು ಮೂವಿಗೆ ಹೋಗದೆ ಸಿಗ್ತೆ. ಬೈ ತುಂಬ ಲೇಟ್ ಆಯ್ತು ಗೈಸ್. ಇದು ನನ್ನ ನೈಕಿ ಶೂ ಆ್ಯಂಡ್ ಇದು ಒರಿಜಿನಲ್ ಕ್ರಾಕ್ಸ್, ನಂದೇ ಐಕಣಿದಾವ. ಸುಳ್ಳಲ್ಲ, ಸತ್ಯ ಗೈಸ್. ಗೈಸ್ ಅವರೆಲ್ಲ ನನ್ನ ಬಿಟ್ಟಿಕ್ಕೆ ಮುಂದೆ ಹೋಗಿ ನಿಂತ್ಕೊಂಡಿರು. ನಾನು ಇವತ್ತಿನ ಲಾಗಲ್ಲಿ ಸುಮಾರು ಗಾಯ್ಸ್ ಅನ್ನೋದು ಯೂಸ್ ಮಾಡ್ತಿದ್ದೆ. ಎಂತ ಬ್ಲರ್ ಮಾಡೋದಿಲ್ಲ. ಹರ್ಷ ಒಂದು ಹಾಯ್ ಮಾಡಿದ್ಯಾ? ನೀನು ಹಾಯೇ ಮಾಡಲಿಲ್ಲ ಭಯ್ಯ. ಬೇಗ ಇಲ್ಲೇ ನಿಂತ, ಆಮೇಲೆ ಎಲ್ಲ ಹೋಯ್ಕೊಂಡು ಮೊನ್ನೆ ಇಲ್ಲೇ ಎಂಥದ್ದು ಇಲ್ಲಿ ಪಿಕಪ್ ಪಾಯಿಂಟ್ ಕೊಟ್ಟು ನಾವು ಅಲ್ಲ ನಿಂತ್ಕೊಂಡಿತ್ತು. ಕ್ಯಾಬ್ ಅವರು ಬೈತಿದ್ವಿ ನಮಗೆ. ಕಾಣಿ 6 or 7 o'clock ಮೂವಿ ಇದ್ದದ್ದು. ಈಗ ಟೈಮ್ ಎಷ್ಟಾಯಿತು? 6:45 ಆಯ್ತು ಅನ್ಸುತ್ತೆ. ತೋರ್ಸೋಣ. 7 o'clock ಮೂವಿಗೆ 6:53 ಇನ್ನೂ ಇಲ್ಲೇ ಇತ್ತು. ನಾವು ಇವತ್ತು ನನ್ನ ಲಾಗಲ್ಲಿ ನೀನೇ ಹೈಲೈಟ್. ಇವ್ನ ಯಾವನ ಸೆಡೆ ನನ್ನ ಮಗ. ಹಾಯ್ ಮಾಡು ಮೇಘ. ಉರಿ ಅಲ್ಲ, ಬೆಳುದಾ? ಇನ್ನು ಇಷ್ಟ ಇದ್ದೆ, ನನ್ಕಿಂತ ಕುಳ್ಳಿದ್ದೆ. ನೀನು ಎಷ್ಟು ಬೆಳಿತೆ ಮರಯ್ಯ. 3 ಅಡಿ ಗೈಸ್. ಎಷ್ಟು ಮಾತಾಡ್ತಾ ಕಣಿ. ಪ್ಯಾಂಟ್ ಕಣಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಪಾಪ ಇವನಂತೂ ಇವತ್ತು ಹೆದರಿಕೆ ಒಳಗೆ ಮ್ಯೂಟ್ ಎಲ್ಲ ಮಾಡೋದಿಲ್ಲ, ಫುಲ್ ಅನ್ಫಿಲ್ಟರ್ ನಾವು ಗೈಸ್. ಈಗ ನಾವು ಹಾಪರೋರಿಗೆ ಅರ್ಧ ಮೂವಿ ಆಗಿರತ್ತೆ. ಈಗ ಮತ್ತೆ ಸಿಗ್ನಲ್ಲಿ ಟ್ರಾಫಿಕ್ ಒಳಗೆಲ್ಲ ಹಾಪರೋರಿಗೆ ಮುಕ್ಕಾಲು ಮೂವಿ ಆಗಿರತ್ತೆ. ಕಾಲ್ ಮೂವಿ ಕಾಮ್ಗೆ ಹಾಕೋದು. ಈಗ ನಾವು ಗೈಸ್ ಮೂವಿ ಹೋದಿತ್ತು. ನಾವು 4 ಜನ ಕೂತ್ಕೊಂಡಿತ್ತು. ನಮ್ಮ ಅಣ್ಣಂದಿರಲ್ಲ, ಒಬ್ಬ ಬರ್ಲಿಲ್ಲ, ಊರಲ್ಲ ಇದ್ದ. ಇನ್ನೊಬ್ಬ ಮಾತ್ರ ಇಲ್ಲಿದ್ದ, ಅವನು ಮುಂದೆ ಕೂತ್ಕೊಂಡಿದ್ದ. ಹೇಳ್ಬೇಡ ಏನಿ ಹೇಳಿದ್ದು. ಫೇಮಸ್ ಮೂವಿ ನಡಿ ಹೇಳ. ನಾವು ಹೋಗ್ತಿದ್ದ ನಮ್ಮೂರ ಫೇಮಸ್ ಮೂವಿಗೆ, ನಮ್ಮೂರ ಫೇಮಸ್ ಟ್ರೆಂಡಿಂಗ್ ಮೂವಿಗೆ ಬೆಂಗಳೂರು ಥಿಯೇಟ್ರಿಗೆ ಗೈಸ್. ನಾವು ಆ್ಯಕ್ಚುಲಿ ಇತ್ತಲ್ಲ, ಫಿಲ್ಮ್ ಸ್ಟಾರ್ಟ್ ಆಗೋದಿಗೆ ಹಾತಿದ್ದಿತ್ತು. ಎಲ್ಲ ದಿವನಿಂದ ಊಟ ಮಾಡೋದು. ನಾವು ಎಷ್ಟು ಗಂಟೆಗೆ ಊಟ ಮಾಡೋದು? 5:45 ಊಟ ಮಾಡೋದು.
ನಂಗೆ ಕೆಲಸ 5:45ಗೆ ಊಟ ಮಾಡ್ತಿತ್ತಲ್ಲ, ಊಟ ಮಾಡೋದು ನಾವು ಎಲ್ಲ ಇವನಿಂದ. ಗರ್ಲ್ ಫ್ರೆಂಡ್ ಮೀಟ್ ಅಪ್ ಹೋಯ್ದ ಗೈಸ್, ಅವನು ಗರ್ಲ್ ಫ್ರೆಂಡ್ ಮೀಟ್ ಅಪ್ಗೆ ಹೋಗಿ ಬಪ್ಪುದೇ ಎಷ್ಟು ಗಂಟೆ ಆಯ್ತು ಈಗ? 6 ಗಂಟೆ ಆಯ್ತು ಗೈಸ್. ಆಮೇಲೆ 6:45 ಊಟ ಮಾಡೋದು ನಾವು. ಎಲ್ಲ ಮೂವಿಗೆ ಹಾಳಾಯ್ತು. ಈಗ ಇವತ್ತಿಗ ಅಲ್ಲಿ ಮುಕ್ಕಲ್ ಮೂವಿ ಸ್ಟಾರ್ಟ್ ಆರೆ ನೆಕ್ಸ್ಟ್ ಇವನು ದುಡ್ಡಾಕಿ ಇವನು ಮೂವಿ ಕರ್ಕೋತ ನಮ್ಗೆ. ಇವ್ನು ಎಂತ ಮಾತಾಡ್ತಿದ್ದ ಅಯ್ಯೋ, ನಾವೀಗ ಜಗಳ ಮಾಡ್ಕೊಂಡೈತಿ. ಇಬ್ರಿಬ್ರು ಲಾಕ್ ಮಾಡ್ರಿ ಇದೇ ಕತ್ತಿ. ಮಾತಾಡೋದಲ್ಲ ಇಗ್ನೋರ್ ಮಾಡಿ, ನನ್ನ ಮಾತು ಮಾತ್ರ ಫೋಕಸ್ ಮಾಡ್ಕೊಳ್ಳಿ ನೀವು, ಆಯ್ತಾ? ಸ್ಟಾರ್ಟ್ ಮಾಡ್ಕೊಂಬ್ರೆ ಹರ್ಷ, ನಮ್ ಹೊಟ್ಟಿ ಮೇಲೆ ಹೊಡಿಬೇಡ, ಅಡ್ಡಿಲ್ಲ ಮಾಡ್ಕೊ, ನಮ್ಗೇನ್ ದುಡ್ಡು ಬತ್ತಿಲ್ಲ ಇದ್ರಲ್ಲಿ ಅಲ್ಲ. ಯಾರು ಬೇಕಾದ್ರೆ ಯೂಟ್ಯೂಬ್ ಬಗ್ಗೆ ಹಂಗೆಲ್ಲ ಮಾಡುತ್ತಿಲ್ಲ ಅಲ್ಲ, ಈಗದು ಪ್ರೆಸೆಂಟ್ ನಮ್ ದುಡ್ಡು ಬತ್ತಿಲ್ಲ ಗೈಸ್, ಸುಮ್ಮನೆ ನಾವು ಟೈಮ್ ಪಾಸಿಗೆ ಮಾಡೋದು ಬ್ಲಾಗ್ಸ್, ನಿಮ್ಮ ಮನರಂಜನೆ ಕೊಡೋಕೆ ಅಲ್ದಾ? ಈಗ ದುಡ್ಡು ಬತ್ತಿತ್ತ ನಿಂಗೆ? ಕೋಟಿ ಬತ್ತಿತ್ತು. ಎಷ್ಟು ನಿಮ್ದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ರು? 250 ಗೈಸ್. ಅಲ್ಲ 2,80,000 2 ಪಾಯಿಂಟ್ ಸಮಥಿಂಗ್ ಎಷ್ಟು ಲ್ಯಾಕ್ ಅಲ್ಲ ಸಬ್ಸ್ಕ್ರೈಬರ್ಸ್. ನಂದು ಖಾಲಿ 500 ಜನ ಮೇಲಿದೆ ಅಷ್ಟೇ. ನಾವೆಲ್ಲ ಬಡವ್ರು ಗೈಸ್, ಇವರೆಲ್ಲ ಫುಲ್ ರಿಚ್ ಕಿಡ್ ಎಲ್ಲ. ಪಾಪ ಗೈಸ್, ತುಂಬ ಕಷ್ಟಪಡ್ತಿದ್ದೆ ಜಿಮ್ದಲ್ಲಿ. ಅವನಿಗೊಂದು ಹೆಲ್ಪ್ ಮಾಡಿ, ಯಾರು ಗರ್ಲ್ ಫ್ರೆಂಡ್ ಇದ್ರೆ, ಯಾರಿಗಾರು ಗರ್ಲ್ ಫ್ರೆಂಡ್ಸ್ ಇದ್ರೆ ಅವನಿಗೆ ದಾನ ಮಾಡಿ ಪಾಪ. ಹರ್ಷಂಗೆ ತುಂಬಾ ನೊಂದು ಬಿಟ್ಟಿದ್ದಾನೆ. ಇವೆಲ್ಲ ಬಿಡೋದಿಲ್ಲ ಅಂತ. ನೈಟ್ 5 ಗಂಟೆ ಮಲ್ಕೊಂಡ್ ಗೈಸ್, ಮೂವಿ ಕಾಂಬುದು. ಬೇರೆ ಯಾರು ಹುಡುಗಿರ್ ಜೊತೆ ಚಾಟ್ ಮಾಡ್ತಾರೆ, ಅವ್ನು ಮೂವಿ ಕಣ್ಕೊಂಡು 5 ಗಂಟೆ ಮಲ್ಕೊಂತಾರೆ. ನೀವು ಮತ್ತೆ ರಾತ್ರಿ 9 ಗಂಟೆ ಮನೆಗಿರುತ್ತೆ, ಮನೆ ಸೇರ್ಕೊಂಡಿರ್ತಾರೆ ರಾತ್ರಿ 9 ಗಂಟೆ. ಇಲ್ಲಿ ಮಾತಾಡ್ರೆ ಸುಮಾರು ಆಯ್ತು. ನಾನು ಇದೆಲ್ಲ ಕಟ್ ಮಾಡಿದೆ. ಇದು ಫವಾಸ್ ಮಾತಾಡೋದೆಲ್ಲ ಕಟ್ ಮಾಡ್ತೆ, ಮ್ಯೂಟ್ ಮಾಡ್ತೆ. ಇಲ್ಲ ಅಂದ್ರೆ ಅಕ್ಕ, ನಿಮ್ಗೆ ಅವನ್ ಮಾತಾಡೋದು ಬೇಕಂದ್ರೆ ನೀವು ಕಮೆಂಟ್ ಹಾಕಿ, ಆಮೇಲೆ ಅವನ್ ವಿಡಿಯೋಸ್ ಎಲ್ಲ ಹಾಕ್ತೀನಿ ಸಪ್ರೇಟ್ ಆಗಿ. ಅಕ್ಕ ನೀನ್ ಝೂಮ್ ಮಾಡಿ ಹಾಕ್ತೆ. ಅವ್ನು ಮಾತಾಡೋದಲ್ಲ ಅವ್ನ ಚಾನಲ್ ಹೋಗಿ ಕಾಣಿ, ಅಲ್ಲಿಯಾ ಅವನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾರಿದ್ರೆ ಅವನು ಕಾಣಿ. ಪ್ರಮೋಷನ್ ಮಾಡೋದಿಲ್ಲ ನಾನು ನಮ್ದು ದೊಡ್ಡ ಮನಸ್ಸು ಗೈಸ್, ವಿಶಾಲವಾದ ಮನಸ್ಸು ಆ ಥರ. ಅದಕ್ಕೆ ಈಗ ನಾವು ಹಾರ್ಮಲ್ ಸಿಕ್ಕತ್ತೆ. ಈಗ ಬ್ಲಾಗ್ ಕಂಟಿನ್ಯೂ ಮಾಡಿ ಸುಮಾರು ದೊಡ್ಡದಾಯ್ತು, ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕಲ್ಲ ಕಷ್ಟ ಆಯ್ತು. ಬಾಯ್ ಗಾಯ್ಸ್, ಈಗ ಫೈನಲಿ ನಾವು ಥಿಯೇಟ್ರ್ ಒಳಗಿತ್ತು. ಇಲ್ಲ ಇದರಲ್ಲಿ ಲೈಕ್ ಬರ್ತಮ್ಮ. ಥಿಯೇಟ್ರ್ ಒಳಗಿತ್ತು, ಸುಮಾರು ಲೇಟ್ ಆಯಿತು. ಹೋಗಿತ್ತು ಈಗ ನಾವು. ಯಾವ ಥಿಯೇಟ್ರ್ ಅಂದರೆ ಯಾವ ಥಿಯೇಟ್ರ್ ಇದು? ಲಕ್ಷ್ಮೀ ಥಿಯೇಟ್ರ್ ಬೆಂಗಳೂರಲ್ಲೇ. ನಮಗೆ ಅಲ್ಲೆಲ್ಲ ಮಾಲ್ ಅಲ್ಲ ಗೈಸ್, ಮಾಲಲ್ಲಿ ನಮ್ಗೆ ಟಿಕೆಟ್ ಸಿಕ್ಕಲಿಲ್ಲ, ಫುಲ್ ಬುಕ್ಕಿಂಗ್ ಇತ್ತು. ಸೊ ಅದಕ್ಕೆ ಇವತ್ತು ಆ್ಯಕ್ಚುಲಿ ಸಂಡೇ ಅಲ್ಲ, ಅದಕ್ಕೆ ನಾವು ಲಕ್ಷ್ಮೀ ಥಿಯೇಟ್ರಿಗೆ ಬುಕ್ ಮಾಡಿದ್ವಿ. ಮೂವಿ ಕಾಣಿಕೆ ನಡೆಯುತ್ತೆ, ನೆಕ್ಸ್ಟ್ ಟೈಮ್ ಅಂದರೆ ಯಾರೂ ಸಿಕ್ಕೋದಿಲ್ಲ ಅದಕ್ಕೆ. ಸೊ ನಾವು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೇವೆ ಲಾಗ್. ಕುಡಿಯೋದಷ್ಟು ಸರಿಯಾಗಬೇಕು. ಪೈಸೆ ಹೊಡ್ಕೊಡುದ ಹಂಗೆ ಮಾಡ್ತಾರೆ. ಆ್ಯಕ್ಚುಲಿ ಎಂತಂದರೆ ನಮ್ಮದು ಸೀಟ್ ಇದಲ್ಲ, ಹೀರೋ ಅಲ್ಲ, ಆ ಕಾರ್ನರಲ್ಲಿ ಬರ್ತಿತ್ತು. ನಾವು ಬಪ್ಪತ್ತಿಗೆ 4% ಮೂವಿ ಮುಗಿತಲ್ಲ, ಸೊ ಅದಕ್ಕೆ ನಾವು ಈ ಸೈಡಿಂದ ಕೂತ್ಕೊಂಡಿತ್ತು. ಅದಾದಮೇಲೆ ಪಾಪ ಫವಾಜ್ ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಕಂಟಿನ್ಯೂ ಮಾಡಲಿಲ್ಲ ಗೈಸ್, ಇವಾಗ ನಾವು ಇಂಟರ್ವ್ಯೂಲ್ಲಿ ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಇಂಟರ್ವ್ಯೂ ಮುಗಿಸಿ ಗೈಸ್, ಈಗ ನಾವು ಇಂಟರ್ವ್ಯೂ ಮುಗಿಸಿ ಪಾಪ್ಕಾರ್ನ್ ಎಲ್ಲ ತಿಂತಾ ಇದ್ದೀವಿ. ಮೂವಿ ಅಂತೂ ಅಲ್ಟಿಮೇಟ್ ಆಯಿತು. ಲಾಸ್ಟಿಗಂತೂ ನಾವು ಒಂದು ಒಳ್ಳೆ ರಿವ್ಯೂ ಕೊಡೋದು ನಮ್ಮೂರು ಮೂವಿಗೆ. ಹೌದು, ಹರ್ಷ ಮೂವಿ ಹೆಂಗಿತ್ತು? ನಗಾಡಿ ಹೊಟ್ಟಿ ಎಲ್ಲ ನೋಡ್ತಾ ಮೇಗ ಹೆಂಗಿತ್ತು ಮೂವಿ? ಅಣ್ಣ ಮೂವಿ ಹೆಂಗಿತ್ತ? ಇಂಟ್ರೋಲೆಲ್ಲ ಹಿಂಗೆ ಹೇಳ್ತಿದ್ರಿ, ಫುಲ್ ಮೂವಿ ಕಂಡಂತ ಫುಲ್ ರಿವ್ಯೂ ಕೊಡುತ್ತೆ. ನಮ್ಮೂರು ಮೂವಿ ಅಲ್ವಾ? ಇಷ್ಟಪಟ್ಟು ಜನ ಬಂದಿರ್ಬೋದಿತ್ತ ಗಾಯ್ಸ್ ಕಂಡು. ಅಲ್ಲಿ ಹಿಂದಿ ಎಲ್ಲರಿಗೂ ಎಂತ ಅಣ್ಣ ಹೇಳ. ಕುಂದಾಪುರ ಗೊತ್ತಿಲ್ಲ, ನಾವಂತೂ ಕುಂದಾಪುರ. ಇವ್ನು ಬರೀ ತಿಂತ ಇಕ್ಕಂಬುದು ಹೊಟ್ಟಿ ಮೇನ್ ಇಲ್ಲ ಬಕ್ಕ. ಇವರೇ ತಿಂತಿದ್ರು ಗೈಸ್, ನಾನೆಂದೂ ತಿನ್ನಲೇ ಇಲ್ಲ. ಗಾಯ್ಸ್
ಪಾಪ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡಿತ್ತು, ಅವ್ನು ನಮ್ಮ ಮೇಲೆ ಹಾಕಿದ್ದು, ಸೀಟ್ ಇರಲಿಲ್ಲ, ಫುಲ್ ಇದೆಯಲ್ಲ ಅದಕ್ಕೆ. ಹೌದು, ನಾವೆಲ್ಲ ಟಿಕೆಟ್ ಮಾಡೋಕ್ಕೆ ಯಾವ ನೆನಪಿರಲಿಲ್ಲ ಅದಕ್ಕೆ. ವಾಪತ್ತಿಗೆ ರಿವ್ಯೂ ಕೊಟ್ಟು ಸ್ಟಾರ್ಟ್ ಆಯಿತು. ಮಾತ್ರ ಶಾಯಿನಿ ಮಾತ್ರ ಒಬ್ಬಳೇ ಆದ್ರೆ ಶಾಯಿನಿ ಅವಳ ಮಗು ಒಟ್ಟಿಗೆ ಮಾತಾಡೋದ್ರಲ್ಲೇ ಬಿಸಿ ಇದ್ಲೆ ಕೈ. ಈಗ ಲಾಕ್ ಮಾಡ್ಕೊಂಡಿಲ್ಲ, ನಡ್ಕೊಂಡು ಹೋದಿದ್ದ ಊಟಕ್ಕೆ ಹೊರ ಮೇಲೆ ಸಿಕ್ತು ರೆಸ್ಟೋರೆಂಟಲ್ಲಿ. ಗಾಯ್ಸ್ ಕಾಣಿಗ ಚಪ್ಪಾತಿ ತಗೊಂಡ್ಬಂದಿದ್ರು. ನಮ್ದು ಒರಿಜಿನಲ್ ಕ್ರಾಕ್ಸಿಗೆ ಎಷ್ಟು ದುಡ್ಡು ಕೊಡತ್ತಿಲ್ಲಲ್ಲ ಕಾಣಿ, 1000 ರೂಪೀಸಿಗೆ ಎಲ್ಲ ಕ್ರಾಕ್ಸ್ ಸಿಕ್ಕತ್ತು ಅಲ್ಲ ಅಲ್ಲ ಅಲ್ಲ. ಕಾಣಿ ಬ್ಲಾಗ್ ಮಾಡ್ತಿದ್ದು, ನಡಿ ಹೇಳಕ್ಕೂ ನಾಳೆ ಬನ್ನಿ ಎಲ್ಲ ತೋರಿಸಿ ಅಂತ. ಚಂದ ಚಂದ ಇತ್ತು ಕಲೆಕ್ಷನ್ಸ್ ಅಲ್ಲ. ಇದು ಚಂದ ಇತ್ತು. ಹರ್ಷ ತಕಂತೀಯಾ? ನೀ ಗುಚ್ಚಿ ಹೈಕಂಬಂದ್ ಮನೆ ಇದೆಲ್ಲ ತಗೊಂತಿಲ್ಲ ನೀವು. ಇವನು ಮೇಘ ತಕಂತೀಯಾ? ಆಫರ್ ಇದೆಯಾ ನಾಳೆ? ಹಾಂ. ಓ ಲೇಡೀಸ್ ಇದು ಇತ್ತಲ್ಲ ಗಾಯ್ಸ್, ಇಲ್ಲಿ ಲೇಡೀಸ್ ಇದು ಇತ್ತು, ಜೆಂಟ್ಸ್ ಇದು ಇತ್ತು, ಶೂಸ್ ಎಲ್ಲ ಕಲೆಕ್ಷನ್ ಸೂಪರ್ ಇತ್ತು. ಫ್ರೀ ಪ್ರಮೋಷನ್ ಗಾಯ್ಸ್, ಎಲ್ಲ ಬನ್ನಿ. ಇಲ್ಲಿ ಯಾವ್ದು ಇದು ಹೇಳಿ? ತಾವರೆಕೆರೆ ಗಾಯ್ಸ್. ಏನು ಶಾಪಿಂಗ್ ಒಳ್ಳೆ ಇಲ್ಲ, ಅದು ಒಳ್ಳೆ ಹರ್ಷ, ಅದು ಒಳ್ಳೇದು ಗಾಯ್ಸ್. ಅಂತಿಕ್ಕ ಗೈಸ್, ನಾವು ವಿಂಡೋ ಶಾಪ್ ಮಾಡೋಕೆ ಬಂದಾಗ ಇದ್ದೀವಿ. ಎಲ್ಲ ಬಾಲ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ನಾಳೆ ಬರ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಮೂವಿ ಬಗ್ಗೆ ಆಮೇಲೆ ಹೇಳೋದು, ಈಗ ನಾವು ಎಲ್ಲ ರೆಡಿ ಇವನೇ ಕರ್ಕೊಂಡು ಬಂದದ್ದು ಈ ಹೋಟ್ಲಿಗೆ. ಟೇಸ್ಟ್ ಲೈಕ್ ಇಲ್ಲ ಅಷ್ಟೊತ್ತಿಗೆ ಹೇಳ್ತೀನಿ ನಿಂಗೆ ಹರ್ಷ. ಏ ಇನ್ನೊಬ್ಬ ಲಾಗರ್ ಸಿಕ್ಕಿ ನನಗೆ ಸ್ವಲ್ಪ ಕಷ್ಟ ಇತ್ತು ಗೈಸ್. ನನ್ನ ಕಂಟೆಂಟ್ ಎಲ್ಲ ಇವನೇ ತಗೊಂತಿದ್ದ. ಲಾಗ್ ಮಾಡುದು ಸ್ಯಾಮ್ಸಂಗ್ ಅಲ್ಟ್ರಾ ಇದ್ರು ಇವನ್ ಐಫೋನಲ್ಲೇ ಲಾಗ್ ಮಾಡ್ತಿದ್ದೆ. ಇವನು ಇನ್ಸ್ಟಾಗ್ರಾಮ್ ಗೈಸ್, ನನ್ನ ಇನ್ಸ್ಟಾಗ್ರಾಮ್ನ ಯಾರಿಗಾದ್ರೂ ಇನ್ನೂ ತಂದೆ ತೋರಿಸಿನ ಇದೆಯಾ ಗೈಸ್? ಇವನ್ ಮೇಘನ್ ಮೊಬೈಲನ್ನ ಇವನ್ ತಗೊಂಡಿದ್ದ, ಅವನಿಗೆ ಬೋರ್ ಆಗ್ತಿಲ್ಲ, ಅವನ ಮೊಬೈಲ್ ಅವನಿಗೆ ಕೊಡಂದ್ರೆ ಇವ್ನು ಕೊಡ್ತಿಲ್ಲ. ಎಂತ ಇತ್ತು ನಿನ್ ಮೊಬೈಲ್ ಎಲ್ಲ ಅಂತದ್ದು? ನನ್ನ ನೆಕ್ಸ್ಟ್ ನೆನಪುಗಳು ಬರೀ ಇಂಥದೇ ಗ್ಯಾರಂಟಿ ಹಾಕ್ತೆ. ಮೂವಿ ಮಾತ್ರ ಸೂಪರ್ ಆಗಿತ್ತು. ರಿವ್ಯೂ ಕೊಡುತ್ತ ಅಲ್ದಣ್ಣ. ರವಿ ಅಣ್ಣನ ಹೆಸರು ಬಂದಿತ್ತು. ರವಿ ಅಣ್ಣ ಮಾತ್ರ ಎಕ್ಸ್ಟ್ರಾಆರ್ಡಿನರಿ ಮೂವಿ ಅಲ್ಲ. ರವಿ ಇವನಲ್ಲ, ಇವ್ರು ಮತ್ತೆ ಇವನ್ ತರಾನೇ ಸೂಪರ್ ಅಂದ್ರೆ ಜೆರಾಕ್ಸ್ ಅಲ್ಲ, ಸೂಪರ್ ಟ್ವಿನ್ಸ್ ಅವರಿಬ್ರು. ಇವನ್ ತರ 3 ಜನ ಇದ್ರು. ಕಣಿ. ಇದು ಸೆಕೆಂಡ್ ಟೈಪ್, ಇದು 3ನೇ. ರಿಯಲ್ ಟೈಪ್ ನೀವು ಕಾಣ್ಲಿಲ್ಲ, ಅವ್ನು ಕುಡ್ದವ್ರ ಮೇಲೆ ಅವ್ನು 3ನೇ ತರ ಅವತಾರ ನೀವು ಕಾಣ್ತೀರಿ. ಈಗ ಎಷ್ಟು ಡೀಸೆಂಟ್ ಇದ್ದ ಕಾಣಿ. ಅದೇ 1 ಪೆಗ್ ಹಾರ್ ಮೇಲೆ ಧೂಮ ಅಲ್ಲ ಕಡೆ, ನಾ ಮದ್ಯಪಾನದ ಹೇಳ್ತೀನಿ. ಗಾಯ್ಸ್ ಲವರ್ ಜೊತೆ ಮಾತಾಡ್ತಿದ್ದ ಕಾಣಿ. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೇಳಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಓ ವೇರ್ ಆರ್ ಯು ಬೇಬಾ? ಫವಾಜ್, ಇದು ಎಷ್ಟನೇ ಗರ್ಲ್ ಫ್ರೆಂಡ್ ನಿಂದ?
ಫ್ರೆಂಡ್ ಎಷ್ಟನೇ ಗರ್ಲ್ ಫ್ರೆಂಡ್ ಫವಾಜ್? ಅಯ್ಯಯ್ಯೋ ಹುಡುಗ ನಾಚಿಕೆ ಕಾಣಿ ಗೈಸ್. ಗೈಸ್ ಇವಾಗ ಸುಮ್ಮನೆ ಯಾವುದಾದ್ರು ಅಂಗಡಿಗಳೆಲ್ಲ ವಿಂಡೋ ಶಾಪಿಂಗ್ ನಮ್ಮ ಮರ್ಯಾದೆಲ್ಲ ತಗ್ತಿದ್ದ ಗಂಟಿಗೆ ಟೈಮ್ 11 ಆಯ್ತು. 11 ಊಟ ಮಾಡೋದು ಬಂದಿಲ್ಲ. ಆ್ಯಕ್ಚುಲಿ ನಮ್ಗೆ ಬೇರೆ ಪ್ಲಾನ್ ಇದ್ದದ್ದು ರೂಮಿಗೆ ಹೋಗಿ ಟೈಮ್ ಇರಲಿಲ್ಲ. ಅದಕ್ಕೆ ನಾವು ಈಗ ಪ್ಲೇಟ್ ತೋರಿಸ್ತೆ ತಡಿ ಗಣಿ ತಿಕ್ತಿದ್ದ ಕಣಿ ಆ ಪ್ಲೇಟನ್ನ ಎಲ್ಲ ನಿದ್ರಿ ಮುಡಗಿದ್ರು. ಅವ ಆ್ಯಕ್ಚುಲಿ 5 ಗಂಟೆಗೆ ಮಲ್ಕೊಂಬದಲ್ಲ, ನೀನು 5 ಗಂಟೆಗೆ ಮಲ್ಕೊಂಬದಲ್ಲ, ಇಷ್ಟು ಬೇಗ ನಿದ್ರಿ ಬತ್ತಿತ್ತ ನಿಂಗೆ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಾನು ಟೇಸ್ಟ್ ಮಾಡ್ತಿದ್ದದ್ದು ಗೈಸ್. ನೀನು ಮೇಘ, ನೀನಾ ಹರ್ಷ? ಅಣ್ಣ ನೀನು ಟೇಸ್ಟ್ ಮಾಡಿದ್ದೆ ಫಸ್ಟ್ ಟೈಮ್? ಇವನು ಸುಮಾರು ಸಲ ತಿಂದಿರ್ತಾ ತಿಂದು ಟೇಸ್ಟ್ ಹೇಳ್ತೆ ಹಂಗಿತ್ತ ನಡಿ. ಅವ್ನು ಸೆಲ್ಫಿ ತೆಗಿತಿದ್ದ, ಆಮೇಲೆ ಮನೆಗೆ ಹೊರ ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೆ, ಮತ್ತು ಇದ್ರದ್ದು ಟೇಸ್ಟು ಹೇಳುತ್ತೆ. ಬಾಯ್ ಗೈಸ್. ಈಗ ರೂಮ್ ರೀಚ್ ಆಯ್ತು. ಬಪ್ಪರವರಿಗೆ ಫುಲ್ ಟ್ರಾಫಿಕ್ ಗೈಸ್. ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಗೆ ಗೊತ್ತಿತ್ತಲ್ಲ, ಫುಲ್ ಟ್ರಾಫಿಕ್. ಈಗ ಎಂತ ಅಂದರೆ ಮೂವಿದು ರಿವ್ಯೂ ಕೊಡೋದು ನಾವು ಗೈಸ್. ಮೂವಿ ಮಾತ್ರ ಸೂಪರ್ ಡೂಪರ್ ಅಲ್ಟಿಮೇಟ್. ಯಾರೆಲ್ಲ ಕಾಣಲಿಲ್ಲ ಹೋಗಿ ಪಟ ಬುಕ್ ಮಾಡ್ಕೊಂಡು ಕಾಣಿ. ನಮಗೂ 1 ವಾರದ ಹಿಂದೆ PVR ಅಲ್ಲೆಲ್ಲ ಟಿಕೆಟ್ ಸಿಗದೆ, ಅದಾದ್ಮೇಲೆ ಲಕ್ಷ್ಮೀ ಥಿಯೇಟ್ರ್ ಗೂಗಲಲ್ಲಿ ಹುಡುಕಿ ಚಂದ ಐತನಳಿ ಥಿಯೇಟ್ರ್ ಎಲ್ಲ ಚಂದ ಐತನಳಿ ಕಂಡ್ಕೊಂಡು ಅದಾದ್ಮೇಲೆ ನಮಗೆ ಟಿಕೆಟ್ ಬುಕ್ ಮಾಡೋದಲ್ಲ. ಅದಾದ್ಮೇಲೆ ಮೂವಿ ಮಾತ್ರ ಮೂವಿ ಬಗ್ಗೆ ಹೇಳುವಂಗೆ ಇಲ್ಲ, ಸೂಪರ್ ಡೂಪರ್ ಹಿಟ್. ಯಾವ ಮೂವಿ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಎಂತ ಸುಲೋಚನಾ ಫ್ರಮ್ ಸೋಮೇಶ್ವರ ಅಲ್ಲ, ಸೂ ಫ್ರಮ್ ಸೂ ಆ ಮೂವಿ ಬೆಸ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಆಲ್ರೆಡಿ. ಹಾಂ ಹೌದು, ಸೂ ಫ್ರಮ್ ಸೋ ಲೈಕ್ ಇಟ್ ಮೂವಿ. ಈಗ ಎಲ್ಲರ ಹತ್ರ ರಿವ್ಯೂ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾ ಮೂವಿ ಹೆಂಗಿತ್ತ? 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 ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದನ್ನ ಹಾಗೆ ಗ್ಯಾರಂಟಿ ಹೌದು. ಮೇಘ ಇಲ್ಲಿ ಬಾ ಗಡ. ಏ ನಿಜ ಹಾನೆಸ್ಟ್ ರಿವ್ಯೂ ಕೊಡ್ಕ. ಮೂವಿ ಹೆಂಗಿತ್ತ? ಸ್ವಲ್ಪ ಏ ನೀ ಹಾನೆಸ್ಟ್ ರಿವ್ಯೂ ಕೊಡ್ಕ ಹರ್ಷ. ನಿಂಗೆ ಮೂವಿಯಲ್ಲಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು? ಅಣ್ಣ ಮೂವಿ ಹೆಂಗೈತ? ಇದು ಆಕ್ಚುಲಿ ಚೆನ್ನಾಗಿರೋದು. ಮೂವಿ ಹೆಂಗೈತ? ಕುಂದಾಪುರ ಮೂವಿ ಅಂದ್ಮೇಲೆ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನೀನ್ ಅದೆಲ್ಲ ಮಾಡೋದು ಬೇಡ. ಕರೆಕ್ಟ್ ಆನೆಸ್ಟ್ ಆಗಿ ಸರಿ ಮಾಡಿ ಗ್ಲಾಸ್ ಎಲ್ಲ ತೆಗ್ದು ಹೇಳ ಫವಾಜ್. ಸಕ್ಕದೆ ಎಲ್ರು ಬುಕ್ ಮಾಡಿ ಈಗಲೇ ಹೋಗಿ ಕಾಣಿ. ಸೂ ಫ್ರಮ್ ಸೋ ಅಲ್ಟಿಮೇಟ್ ಮೂವಿ ಗೈಸ್, ಎಲ್ರು ಕಾಣಿ. ಹೌದು ಗೈಸ್, ಸೂ ಫ್ರಮ್ ಸೋ ಚಂದ ಐತ್ ಮೂವಿ. ನಂಗೆ ಅದ್ರಲ್ಲೇ ಸ್ಟೋರಿ ಎಲ್ಲ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಹೊಡ್ಕೊಂಡು ಹೋದಂದ್ರೆ ಭಾವನ್ ಕ್ಯಾರೆಕ್ಟರ್ ಮತ್ತೆ ರವಿ ಅಣ್ಣನ್ ಕ್ಯಾರೆಕ್ಟರ್ ಲಾಸ್ಟ್ ಒಂದು ಫೈಟ್ ಬದತ್ತು ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್. ನಂಗೆ ಯೂಶುವಲಿ ಈ ತರ ಫೈಟಿಂಗ್ ಎಲ್ಲ ಇಷ್ಟ ಆಗ್ತಿಲ್ಲ, ಆದ್ರೆ ಈ ಮೂವಿ ಲಾಸ್ಟ್ ಫೈಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದಿತ್ತು. ಯಾರೆಲ್ಲ ಕಾಣಲಿಲ್ಲ ಹೋಗಿ ಕಾಣಿ. ಮತ್ತು ಕಾನ್ಸೆಪ್ಟ್ ಕಥೆನೂ ಅಷ್ಟೇ, ಹೆಂಗಿಂದೆಲ್ಲ ತಗೊಂಡೋಗಿ ಹಿಂಗೆಲ್ಲ ಮಾಡ್ರು. ಯಬ್ಬ ನಗಡಿ ಹೊಟ್ಟೆ ಎಲ್ಲ ನೋವು ಗೈಸ್. ಇವರೆಲ್ಲ ಎಷ್ಟು ನಗಾಡಿರಂದ್ರೆ ಅಷ್ಟಪ್ಪ ನಗಾಡಿರ್ ಅಲ್ದಾ. ಸ್ವಲ್ಪ ಯಾವುದೇ ಒಂದು ಸೀನ್ಸ್ ಅಲ್ಲೂ ಬೋರ್ ಅಂಬುದು ಐಲೇ ಇಲ್ಲ ನಮಗೆ. ಹಾನೆಸ್ಟ್ ರಿವ್ಯೂ. ಕರೆಂಟೇ ಹೋಯ್ತಾ? ಕರೆಂಟೇ ಹೋಯ್ತು, ಸತ್ಯ ಅದಕ್ಕೆ ಗೈಸ್ ಕರೆಂಟ್ ಹೋಯ್ತು ಕಣಿ. ನಾ ಹೇಳ್ತಿದ್ದೆ ಸತ್ಯ, ಅದಕ್ಕೆ ಕರೆಂಟ್ ಹೋಯ್ತು. ಅದಾದ್ಮೇಲೆ ಮೂವಿ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಎಷ್ಟೋ ದೂರ ಬಂದಾದ್ಮೇಲೆ ಯಾವ್ದೋ ಒಂದು ಹೋಟೆಲಿಗೆ ಬಂದಿತ್ತು, ಟೇಸ್ಟಿ ರೆಸ್ಟೋರೆಂಟ್ ಅಂಬ್ರ. ಅದಾದ್ಮೇಲೆ ಫವಾಜ್ ಹೇಳ್ದ ನಡಿ ನಾವು ಎಂತ ಮಂದಿ ಬಿರಿಯಾನಿಯ ಆಲ್ಫಾಮ್ ಮಂದಿ ತಗೊಂಡಿತ್ತು. ಒಂಚೂರು ಲೈಕ್ ಇರ್ಲಿಲ್ಲ ನಂಗಂತೂ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು, ಒಂಚೂರು ಲೈಕ್ ಇರ್ಲಿಲ್ಲ. ತಡಿ ನಮ್ಮ ಅಣ್ಣನ ಹತ್ರ ಕೇಂಬ ಹೆಂಗಿತ್ತ ನಡಿ. ಅಣ್ಣ ನೀನು ಫಸ್ಟ್ ಟೈಮ್ ಅಲ್ದ? ಟೊಮೆಟೊ ಕೆಚಪ್ ಕೊಟ್ರಿ, ಅದ್ರ ಬದಲು ಮೊಸರು ಅಂದ್ರೆ ಹಂಗೆ ಮಂದಿ ಅಂದ್ರೆ ಹಂಗೆ ಶಿ ಲೈಕೇ ಇಲ್ಲ. ಹರ್ಷಂಗ್ ಇಷ್ಟ ಆಯ್ತಾ? ಅಲ್ಯಾ ಅದ್ರ ಬದ್ಲ ಫ್ರೈಡ್ ರೈಸ್ ತಕೊಂಡ ಒಂದು 2 ಪ್ಲೇಟ್ ಕಬಾಬ್ ತಕೊಂಡಿರೋ 900 ರೂಪಾಯಿ ಬಿಲ್ ಆದ. ಇಲ್ಲಿ ಏನೋ 900 ರೂಪಾಯಿ 5 ಜನಂಗ್ ಸಾಕೇ ಇಲ್ಲ ಅಣ್ಣ. ಕಾಂಪ್ಲಿಮೆಂಟರಿ ಕೊಟ್ಟಿರಲ್ಲ ಗೈಸ್. ನಾನು ಕರೆಂಟ್ ಬಂದ ಮೇಲೆ ವಿಡಿಯೋ ಎಂಡ್ ಮಾಡ್ತೆ. ಈಗ ಒಳ್ಳೆ ಕ್ಲಾರಿಟಿ ತೋರುದಿಲ್ಲ ಗೈಸ್. ಫೈನಲ್ ಈಗ ಕರೆಂಟ್ ಬಂತ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.
ಅಷ್ಟೇ.